ಪಾಶಾವ್ರೆ ನೀವು ಹೇಳಿದ್ರಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡುವಾಗ ಸಂಘರ್ಷ ಆಯ್ತು, ಅನೇಕರ ಮೇಲೆ ಅಟ್ಯಾಕ್ ಆಯ್ತು. ಅಲ್ಲಿದ್ದ ರಾಮನ ಗುಡಿಯನ್ನ ಧ್ವಂಸ ಮಾಡಿ ಬಾಬ್ರಿ ಮಸೀದಿ ಆಗುವಾಗ ಏನಾಗಿತ್ತು? ಇತಿಹಾಸ ಇವಾಗಿನ ಸರಿ ಅಂದ್ರೆ ಹಿಂದಿನ ಇತಿಹಾಸ ಅಲ್ವಾ? ನಾನ್ ಕೇಳ್ತಾ ಇರೋದು, ಬಾಬ್ರಿ ಮಸೀದಿ ನಿರ್ಮಾಣ ಮಾಡುವಾಗ, ಇಲ್ಲೊಂದು ಜಾಮಿಯಾ ಮಸೀದಿ ಕಟ್ಟುವಾಗ, ಅಥವಾ ಮಳಲಿ ಉದಾಹರಣೆ ಮುಂದೆ ತಗೊಳ್ತೀವಿ, ಅಲ್ಲೊಂದು ಮಸೀದಿ ಕಟ್ಟುವಾಗ ಶಾಂತಿಯಿಂದ ಎಲ್ಲರಿಗೂ ಪಾಂಪ್ಲೆಟ್ ಹಂಚ್ಬಿಟ್ಟು ಇಲ್ಲೊಂದು ಮಸೀದಿ ನಾವು ಕಟ್ಟಿದೀವಿ, ನೀವು ಮಂದಿರ ಬಿಟ್ಬಿಡಿ ಅಂತ ಹೇಳಿ ಶಾಂತಿಯಿಂದ ಕಟ್ಟಿದ್ರ, ಹಾಗಾಗಿ ಸಂಘರ್ಷ ಅಲ್ವಾ? 200 ವರ್ಷ 500 ವರ್ಷ ಮುಂಚೆ ಕಟ್ರಂತ ಹೇಳ್ತಾ ಇದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಮೆಜಾರಿಟಿ ತಲ್ಲ ಈಗ ಏನು ಬಿಜೆಪಿ ಗೌರ್ಮೆಂಟ್ ಬಂದಿದ ತಕ್ಷಣ ಎಲ್ಲ ಕಾನೂನು ಕೈನಲ್ಲಿ ತಕೊಂಡು ಬೀದಿಗೆ ಬಂದು ಒಂದು ಸಮುದಾಯ ಮೇಲೆ ಅನ್ಯಾಯ ಮಾಡೋದು, ದೌರ್ಜನ್ಯ ಮಾಡೋದು, ಮೊನ್ನೆ ಸಂಬಂಧದಲ್ಲಿ ಒಂದೇ ದಿವಸದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಒಂದೇ ದಿವಸದಲ್ಲಿ ಅರ್ಜಿ ಇದು ಬರುತ್ತೆ. ಅಮ್ಮಾಯಿಕರನ್ನು ಕೊಲ್ತಿರಲಿಲ್ಲ, ಅದೇ ತರ ಇದು ಇಲ್ಲಿ ನೀವು ಮಾಡ್ತೀರಾ ನೀವು. ಅದೇ ತರ ನಮ್ಮ ಕರ್ನಾಟಕ ಶಾಂತಿಯಾಗಿದ್ದೆ, ಆ ಶಾಂತಿಯ ಭಂಗ ಮಾಡಕ್ಕೆ ಎಲ್ಲ ನೀವು ಪ್ಲಾನಿಂಗ್ ಮಾಡಿದ್ದೀರಾ. ಹಿಂದೂ ಮುಸಲ್ಮಾನು ಒಗಿದಾಗಿ ಇರಬಾರ್ದು, ಹೊಡೆದಾಡ್ಕೊಂಡು ಸಾಯ್ಬೇಕಂತ ನೀವು ಮಾಡ್ತಾ ಇದ್ದೀರಾ. ಸಂಬಲ್ ಕತೆ ಇಲ್ಲಿ ಮಾಡ್ತಾ ಇದ್ದೀರಾ. ಸಂಬಲ್ನಲ್ಲೇ ಇವತ್ತು 46 ವರ್ಷಗಳ ಹಳೆಯ ದೇವಾಲಯ ಉತ್ಖನನ ಸಿಕ್ಕಿದೆ. ಅದರ ಅರ್ಥ ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಹಿಂದೂಗಳನ್ನ ಕೊಂದಿರ್ತಕ್ಕಂಥದ್ದು, ನೀವು ಅವರನ್ನ ಕೊಂದು ಸಂಬಲ್ನಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ. ಇವತ್ತು ಮಾಡಕ್ಕೆ ಹೋಗ್ಲಿಕ್ಕೆ ಬಿಡುವ ವ್ಯವಧಾನ ಇಲ್ಲ. ನಾನು ಅಶೋಕ್ ಭಾರತೀಯ ಸಂವಿಧಾನವನ್ನು ಗೌರವಿಸ್ತೀವಿ ಅಂತ, ಭಾರತೀಯ ಸಂವಿಧಾನ ಗೌರವಿಸ್ತೀವಿ ಅಂತ ಹೇಳಿದ್ರು. ಸಂಬಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನ ಏನೋ ನ್ಯಾಯಾಲಯದ ಮುಖಾಂತರ ಅಲ್ಲಿ ಉತ್ಖನನವನ್ನು ಮಾಡ್ಬೇಕು ಅಂತ ಹೇಳಿದ್ರು. ನೀವು ಗೌರವ ಕೊಟ್ಟು ಭಾರತೀಯ ಪುರಾತತ್ವ ಇಲಾಖೆ ಸರ್ವೆ ಮಾಡೋದಕ್ಕೋಸ್ಕರ ಸರ್ವೆ ಮಾಡ್ಲಿಕ್ಕೆ ಎರಡು ಪ್ರಶ್ನೆ. ಒಂದು, ಸಂವಿಧಾನ ಹಾಗೆ ಈ ನೆಲದ ಕೋರ್ಟ್ ವ್ಯವಸ್ಥೆ, ಇದ್ರ ಮೇಲೆ ಸಮುದಾಯ ಗೌರವ ಇದೆಯಾ ಇಲ್ವಾ? ಮೇಡಮ್ ನೋಡಿ ಮೇಡಮ್, ಇದೆಯಾ? ಸಿಂಪಲ್ ಇದೆಯಾ ಇಲ್ವಾ? ಮುಂಚೆ ಏನಿತ್ತು? ಸಿಂಪಲ್ ಪ್ರಶ್ನೆ, ಸಿಂಪಲ್ ಉತ್ತರ ಕೊಡಬೇಕು. ನಿಮ್ಮ ಸಮುದಾಯಕ್ಕೆ ಈ ನೆಲದ ಕಾನೂನಿನ ಮೇಲೆ ಸುಪ್ರೀಂ ಕೋರ್ಟ್ ನಂಬಿಕೆ ಇದೆ ಅಲ್ವಾ? ಹಾಗಾದ್ರೆ ಸಂಬಲ್ನಲ್ಲಿ ಸರ್ವೆ ಮಾಡಿ ಅಂತ ಹೇಳ್ಕೊಟ್ಟು ಕೋರ್ಟ್ ನೀವು ಇವತ್ತು ರೈತರ ಜಮೀನುಗಳನ್ನ ಕಬ್ಜಾ ಮಾಡಕ್ಕೆ ನೀವು ಹೇಳಿದ್ರಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡುವಾಗ ಸಂಘರ್ಷ ಆಯ್ತು, ಅನೇಕರ ಮೇಲೆ ಅಟ್ಯಾಕ್ ಆಯ್ತು. ಅಲ್ಲಿದ್ದ ರಾಮನ ಗುಡಿಯನ್ನ ಧ್ವಂಸ ಮಾಡಿ ಬಾಬ್ರಿ ಮಸೀದಿ ಆಗುವಾಗ ಏನಾಗಿತ್ತು? ಇತಿಹಾಸ ಇವಾಗಿನ ಸರಿ ಅಂದ್ರೆ ಹಿಂದಿನ ಇತಿಹಾಸ ಅಲ್ವಾ? ನಾನ್ ಕೇಳ್ತಾ ಇರೋದು, ಬಾಬ್ರಿ ಮಸೀದಿ ನಿರ್ಮಾಣ ಮಾಡುವಾಗ, ಇಲ್ಲೊಂದು ಜಾಮಿಯಾ ಮಸೀದಿ ಕಟ್ಟುವಾಗ, ಅಥವಾ ಮಳಲಿ ಉದಾಹರಣೆ ಮುಂದೆ ತಗೊಳ್ತೀವಿ, ಅಲ್ಲೊಂದು ಮಸೀದಿ ಕಟ್ಟುವಾಗ ಶಾಂತಿಯಿಂದ ಎಲ್ಲರಿಗೂ ಪಾಂಪ್ಲೆಟ್ ಹಂಚ್ಬಿಟ್ಟು ಇಲ್ಲೊಂದು ಮಸೀದಿ ನಾವು ಕಟ್ಟಿದೀವಿ, ನೀವು ಮಂದಿರ ಬಿಟ್ಬಿಡಿ ಅಂತ ಹೇಳಿ ಶಾಂತಿಯಿಂದ ಕಟ್ಟಿದ್ರ, ಹಾಗಾಗಿ ಸಂಘರ್ಷ ಅಲ್ವಾ? 200 ವರ್ಷ 500 ವರ್ಷ ಮುಂಚೆ ಕಟ್ರಂತ ಹೇಳ್ತಾ ಇದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಮೆಜಾರಿಟಿ ತಲ್ಲ ಈಗ ಏನು ಬಿಜೆಪಿ ಗೌರ್ಮೆಂಟ್ ಬಂದಿದ ತಕ್ಷಣ ಎಲ್ಲ ಕಾನೂನು ಕೈನಲ್ಲಿ ತಕೊಂಡು ಬೀದಿಗೆ ಬಂದು ಒಂದು ಸಮುದಾಯ ಮೇಲೆ ಅನ್ಯಾಯ ಮಾಡೋದು, ದೌರ್ಜನ್ಯ ಮಾಡೋದು, ಮೊನ್ನೆ ಸಂಬಂಧದಲ್ಲಿ ಒಂದೇ ದಿವಸದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಒಂದೇ ದಿವಸದಲ್ಲಿ ಅರ್ಜಿ ಇದು ಬರುತ್ತೆ. ಅಮ್ಮಾಯಿಕರನ್ನು ಕೊಲ್ತಿರಲಿಲ್ಲ, ಅದೇ ತರ ಇದು ಇಲ್ಲಿ ನೀವು ಮಾಡ್ತೀರಾ ನೀವು. ಅದೇ ತರ ನಮ್ಮ ಕರ್ನಾಟಕ ಶಾಂತಿಯಾಗಿದ್ದೆ, ಆ ಶಾಂತಿಯ ಭಂಗ ಮಾಡಕ್ಕೆ ಎಲ್ಲ ನೀವು ಪ್ಲಾನಿಂಗ್ ಮಾಡಿದ್ದೀರಾ. ಹಿಂದೂ ಮುಸಲ್ಮಾನು ಒಗಿದಾಗಿ ಇರಬಾರ್ದು, ಹೊಡೆದಾಡ್ಕೊಂಡು ಸಾಯ್ಬೇಕಂತ ನೀವು ಮಾಡ್ತಾ ಇದ್ದೀರಾ. ಸಂಬಲ್ ಕತೆ ಇಲ್ಲಿ ಮಾಡ್ತಾ ಇದ್ದೀರಾ. ಸಂಬಲ್ನಲ್ಲೇ ಇವತ್ತು
46 ವರ್ಷಗಳ ಹಳೆಯ ದೇವಾಲಯ ಉತ್ಖನನ ಸಿಕ್ಕಿದೆ. ಅದರ ಅರ್ಥ ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಹಿಂದೂಗಳನ್ನ ಕೊಂದಿರ್ತಕ್ಕಂಥದ್ದು, ನೀವು ಹಿಂದೂಗಳನ್ನ ಕೊಂದು ಮುಸ್ಲಿಮರನ್ನ ಕೊಂದು ಸಂಪನ್ನಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ. ಇವತ್ತು ಹೋಗ್ಲಿಕ್ಕೆ ಬಿಡುವ ವ್ಯವಧಾನ ಇಲ್ಲ. ನಾನು ಅಶೋಕ್ ಅವ್ರನ್ನ ಕೇಳ್ತೀನಿ, ಅಶೋಕ್ ಭಾರತೀಯ ಸಂವಿಧಾನವನ್ನು ಗೌರವಿಸ್ತೀವಿ ಅಂತ, ಏನಕ್ಕೆ ಬಿಡ್ಬೇಕು? ಭಾರತೀಯ Exactly, ಸಂವಿಧಾನ ನೀವೇ ಗೌರವಿಸ್ತೀವಿ ಹೇಳಿದ್ರಲ್ಲ. ಅಂತ ಹೇಳಿದ್ರು. ಸಂಬಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನ ಏನೋ ನ್ಯಾಯಾಲಯದ ಮುಖಾಂತರ ಅಲ್ಲಿ ಉತ್ಖನನವನ್ನು ಮಾಡ್ಬೇಕು ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ ಇತ್ತಲ್ಲ, ನೀವು ಗೌರವ ಸುಪ್ರೀಂ ಕೋರ್ಟ್ ನಲ್ಲಿ ಏನಿತ್ತು? ಬಾಬರಿ ಮಸೀದು ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು. ಕೈನಲ್ಲಿ ಕಾನೂನು ತಗೊಳ್ಳಿಲ್ವಾ ನೀವು? ಕೈನಲ್ಲಿ ಕಾನೂನು ತಗೊಳ್ಳಿಲ್ವಾ? ಗೋವರ್ಧನ್ ಅವರೇ, ಗೋವರ್ಧನ್ ಜಿ, ಎಷ್ಟು ಮಸೀದಿಗಳು ಪಾಷಾ ಅವರೇ, ಎರಡು ಪ್ರಶ್ನೆ, ಒಂದೇ ನಿಮಿಷ. ಪಾಷಾ ಅವರೇ, ಎರಡು ಪ್ರಶ್ನೆ. ಒಂದು, ಸಂವಿಧಾನ ಹಾಗೆ ಈ ನೆಲದ ಕೋರ್ಟ್ ವ್ಯವಸ್ಥೆ, ಇದ್ರ ಮೇಲೆ ಸಮುದಾಯ ಗೌರವ ಇದೆಯಾ ಇಲ್ವಾ? ಮೇಡಮ್ ನೋಡಿ ಮೇಡಮ್, ಇದೆಯಾ? ಸಿಂಪಲ್ ಇದೆಯಾ ಇಲ್ವಾ? 1947 ಮುಂಚೆ ಏನಿತ್ತು? ಪಾಷಾ ಅವರೇ, ಸಿಂಪಲ್ ಪ್ರಶ್ನೆ, ಸಿಂಪಲ್ ಈಗ ಉತ್ತರ ಕೊಡಬೇಕು. 1991 ಏನ್ ನಿಮ್ಮ ಬಂದಿದೆ? ಸಮುದಾಯಕ್ಕೆ ಈ ಅದ್ರ ಮೇಲೆ ನೆಲದ ನಾವು ಕಾನೂನಿನ ಮೇಲೆ, ಸುಪ್ರೀಂ ಕೋರ್ಟ್ ಈ ನೆಲದ ನಂಬಿಕೆ ಇದೆ ಅಲ್ವಾ? ಹಾಗಾದ್ರೆ ಸಂಬಾಲ್ನಲ್ಲಿ ಸರ್ವೆ ಮಾಡಿ ಅಂತ ಹೇಳ್ಕೊಟ್ಟು ಕೋರ್ಟು, ರಿಪಬ್ಲಿಕ್ ನಮ್ಮ ಮಸೀದಿಯಿಂದ ನಮ್ಮ ಕೋರ್ಟ್ನ ಆದೇಶ ಕೈಯಲ್ಲಿ ಹಿಡ್ಕೊಂಡ್ರೆ ಕಲ್ಲು ಹೊಡಿತಾರೆ ಸಮುದಾಯದವರು. ನೀವು ಮಾಡಕ್ ಕೊಡ್ತೀರಾ? ನೀವು ಕೋರ್ಟ್ನಿಂದ ಆದೇಶ ಬಂದ್ರೆ, ಕೋರ್ಟ್ನಿಂದ ಆದೇಶ ಬಂದ್ರೆ ದೇಶನ ಹಾಳು ಮಾಡ್ತಾ ಇದ್ದೀರಾ ನೀವು. ನಾನು ಅಶೋಕ್ ಅವ್ರನ್ನ ನೀವು ಕೇಳ್ತೀನಿ. ಇವತ್ತು ರೈತರ ಜಮೀನುಗಳನ್ನ ಕಬ್ಜಾ ಮಾಡಕ್ಕೆ ಅಶೋಕ್ ಅವ್ರು ಅಲ್ಲಿ ಬರೋಣ ಸರ್, ಬರೋಣ, ನೀವರೇ ಗೋವರ್ಧನ್ ಅವರೇ ಬರೋಣ. ನಿಮ್ ಅಶೋಕ್ ಬಿಜೆಪಿ ಅವ್ರನ್ನ ಗೌರ್ಮೆಂಟ್ ಇಲ್ಲ, ಕೇಳ್ತೀನಿ, ಮಂಡ್ಯ ವಿಚಾರ, ಆವಾಗಲೇ ಕಿಸಾನ್ಗೆ ನೋಟಿಸ್ ಕೊಟ್ಟಿದ್ದು ಸೂಕ್ಷ್ಮ ರೈತರಿಗೆ. ವಿಚಾರ. ಪಾಷಾ ಅವರೇ, ನೀವು ಹೇಳಿದ್ರಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡುವಾಗ ಸಂಘರ್ಷ ಆಯ್ತು, ಅನೇಕರ ಮೇಲೆ ಅಟ್ಯಾಕ್ ಆಯ್ತು. ಅಲ್ಲಿದ್ದ ರಾಮನ ಗುಡಿಯನ್ನ ಧ್ವಂಸ ಮಾಡಿ ಬಾಬ್ರಿ ಮಸೀದಿ ಆಗುವಾಗ ಏನಾಗಿತ್ತು? ಇತಿಹಾಸ ಇವಾಗಿನ ಸರಿ ಅಂದ್ರೆ ಹಿಂದಿನ ಇತಿಹಾಸ ಅಲ್ವಾ? ನಾನು ಕೇಳ್ತಾ ಇರೋದು, ಬಾಬ್ರಿ ಮಸೀದಿ ನಿರ್ಮಾಣ ಮಾಡುವಾಗ, ಇಲ್ಲೊಂದು ಜಾಮಿಯಾ ಮಸೀದಿ ಕಟ್ಟುವಾಗ, ಅಥವಾ ಮಳಲಿ ಉದಾಹರಣೆ ಮುಂದೆ ತಗೊಳ್ತೀವಿ, ಅಲ್ಲೊಂದು ಮಸೀದಿ ಕಟ್ಟುವಾಗ ಶಾಂತಿಯಿಂದ ಎಲ್ಲರಿಗೂ ಪಾಂಪ್ಲೆಟ್ ಹಂಚ್ಬಿಟ್ಟು ಇಲ್ಲೊಂದು ಮಸೀದಿ ನಾವು ಕಟ್ಟಿದೀವಿ, ನೀವು ಮಂದಿರ ಬಿಟ್ಬಿಡಿ ಅಂತ ಹೇಳಿ ಶಾಂತಿಯಿಂದ ಕಟ್ಟಿದ್ರ? ಹಾಗಾಗಿ ಸಂಘರ್ಷ ಅಲ್ವಾ? 200 ವರ್ಷ 500 ವರ್ಷ ಮುಂಚೆ ಕಟ್ರಂತ ಹೇಳ್ತಾ ಇದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಮೆಜಾರಿಟಿ ಇತ್ತಲ್ಲ, ಅದೇ ಅವಾಗ ಏನ್ ಮಾಡ್ತಾ ಇದ್ರು? ಮಾಡ್ಕೊಂಡಿದ್ರ? ಈಗ ಏನು ಬಿಜೆಪಿ ಗೌರ್ಮೆಂಟ್ ಬಂದಿದ ತಕ್ಷಣನೇ ಎಲ್ಲ ಕಾನೂನು ಕೈನಲ್ಲಿ ತಕೊಂಡು ಬೀದಿಗೆ ಬಂದು ಒಂದು ಸಮುದಾಯ ಮೇಲೆ ಅನ್ಯಾಯ ಮಾಡೋದು, ದೌರ್ಜನ್ಯ ಮಾಡೋದು, ಮುಸಲ್ಮಾನರು ಮಾಡೋದು. ಮೊನ್ನೆ ಸಂಬಂಧದಲ್ಲಿ ಒಂದೇ ದಿವಸದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಒಂದೇ ದಿವಸದಲ್ಲಿ ಅರ್ಜಿ ಇದು ಬರುತ್ತೆ. ಅಮ್ಮಾಯಿಕರನ್ನು ಕೊಲ್ತಿರಲ್ಲ, ಅದೇ ತರ ಇದು ಇಲ್ಲಿ ನೀವು ಮಾಡ್ತೀರಾ ನೀವು. ಅದೇ ತರ ನಮ್ಮ ಕರ್ನಾಟಕ ಶಾಂತಿಯಾಗಿದ್ದೆ, ಆ ಶಾಂತಿಯ ಭಂಗ ಮಾಡಕ್ಕೆ ಎಲ್ಲ ನೀವು ಪ್ಲಾನಿಂಗ್ ಮಾಡಿದ್ದೀರಾ. ಹಿಂದೂ ಮುಸಲ್ಮಾನು ಒಗಿದಾಗಿ ಇರಬಾರ್ದು, ಹೊಡೆದಾಡ್ಕೊಂಡು ಸಾಯ್ಬೇಕಂತ ನೀವು ಮಾಡ್ತಾ ಇದ್ದೀರಾ. ಸಂಬಲ್ ಕಥೆಯಲ್ಲಿ ಮಾಡ್ತಾ ಇದ್ದೀರಾ. ಸಂಬಲ್ನಲ್ಲೇ ಇವತ್ತು 46 ವರ್ಷಗಳ ಹಳೆಯ ದೇವಾಲಯ ಉತ್ಖನನ ಸಿಕ್ಕಿದೆ. ಅದರ ಅರ್ಥ ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ನೀವು ಹಿಂದೂಗಳನ್ನ ಕೊಂದಿರ್ತಕ್ಕಂಥದ್ದು, ನೀವು ಹಿಂದೂಗಳನ್ನ ಕೊಂದು ಮುಸ್ಲಿಮರನ್ನ ಕೊಂದು ಸಂಪನ್ನಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ. ಇವತ್ತು ಹೋಗ್ಲಿಕ್ಕೆ ಬಿಡುವ ವ್ಯವಧಾನ ಇಲ್ಲ. ನಾನು ಅಶೋಕ್ ಅವ್ರನ್ನ ಕೇಳ್ತೀನಿ, ಭಾರತೀಯ ಸಂವಿಧಾನವನ್ನು ಗೌರವಿಸ್ತೀವಿ ಅಂತ, ಏನಕ್ಕೆ ಬಿಡ್ಬೇಕು? ಭಾರತೀಯ ಸಂವಿಧಾನ ಗೌರವಿಸ್ತೀವಿ ಅಂತ ಹೇಳಿದ್ರು. ಸಂಬಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನ ಏನೋ ನ್ಯಾಯಾಲಯದ ಮುಖಾಂತರ ಅಲ್ಲಿ ಉತ್ಖನನವನ್ನು ಮಾಡ್ಬೇಕು ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ ಇತ್ತಲ್ಲ, ನೀವು ಗೌರವ ಸುಪ್ರೀಂ ಕೋರ್ಟ್ ನಲ್ಲಿ ಏನಿತ್ತು? ಬಾಬರಿ ಮಸೀದು ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು. ಕೈನಲ್ಲಿ ಕಾನೂನು ತಗೊಳ್ಳಿಲ್ವಾ ನೀವು? ಕೈನಲ್ಲಿ ಕಾನೂನು ತಗೊಳ್ಳಿಲ್ವಾ? ಗೋವರ್ಧನ್ ಅವರೇ, ಗೋವರ್ಧನ್ ಜಿ, ಎಷ್ಟು ಮಸೀದಿಗಳು? ಪಾಷಾ ಅವರೇ, ಎರಡು ಪ್ರಶ್ನೆ, ಒಂದೇ ನಿಮಿಷ. ಪಾಷಾ ಅವರೇ, ಎರಡು ಪ್ರಶ್ನೆ. ಒಂದು, ಸಂವಿಧಾನ ಹಾಗೆ ಈ ನೆಲದ ಕೋರ್ಟ್ ವ್ಯವಸ್ಥೆ, ಇದ್ರ ಮೇಲೆ ಸಮುದಾಯ ಗೌರವ ಇದೆಯಾ ಇಲ್ವಾ? ಮೇಡಮ್ ನೋಡಿ ಮೇಡಮ್, ಇದೆಯಾ? ಸಿಂಪಲ್ ಇದೆಯಾ ಇಲ್ವಾ? 1947 ಮುಂಚೆ ಏನಿತ್ತು? ಪಾಷಾ ಅವರೇ, ಸಿಂಪಲ್ ಪ್ರಶ್ನೆ, ಸಿಂಪಲ್ ಉತ್ತರ ಕೊಡಬೇಕು. ನಿಮ್ಮ ಸಮುದಾಯಕ್ಕೆ ಈ ನೆಲದ ಕಾನೂನಿನ ಮೇಲೆ, ಸುಪ್ರೀಂ ಕೋರ್ಟ್ ಈ ನೆಲದ ನಂಬಿಕೆ ಇದೆ ಅಲ್ವಾ? ಹಾಗಾದ್ರೆ ಸಂಬಾಲ್ನಲ್ಲಿ ಸರ್ವೆ ಮಾಡಿ ಅಂತ ಹೇಳ್ಕೊಟ್ಟು ಕೋರ್ಟು,